ಅದಕ್ಕೆ 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 ಏನು ಏನಂಗ್ ಬರ್ಕೊಂಡು ಅಲಕನದಕ್ಕೆ ಅಷ್ಟೊಂದು ಕೂಕತ್ತೇವ್ನಿ ಆನೆಕಿಲ ಹೂನಕಿಲ ಅದಕ್ಕೆ ಒಳಗೆ ಇದ್ದೀರಿ ಅನ್ಬೇಕಲ್ವ ಅದಕ್ಕೆ ಎಷ್ಟು ಸತಿ ಅನ್ನೋದು ಅಂದಿ ಬಾಯಿಲ ನೋವು ಬತ್ತು ಇನ್ನು ಎಷ್ಟು ಸತಿ ಅನ್ಬೇಕು ಏನು ಹೇಳು ಅಲಕನದಕ್ಕೆ ಅಣ್ಣ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಕುಂತದಲ್ಲ ಅದಕ್ಕೆ ಎಲ್ಲೋಗವದಕ್ಕೆ ಅಲಕನದಕ್ಕೆ ಹಿಂಗೆ ಆಡ್ತದಲ್ಲ ಸರಿಯಾ ನಾವು ಅವ್ರನ್ನ ಇವ್ರನ್ನ ಸುಮಾರು ಜನ ವಿಚಾರಿಸ್ತು ಎಲ್ಲೂ ಮನೆ ಸಿಗ್ತಿಲ್ಲ ಕನದಕ್ಕೆ ನಿಮ್ದು ಅಮ್ಮಯ್ಯ ಇನ್ನೊಂದು ದಿವಸ ಇರಕ್ಕೆ ಅವಕಾಶ ಮಾಡ್ಕೊಡಿ ಅವೆಲ್ಲ ಆಯ್ಕಿಲ್ಲ ಕಣವ ಆಯ್ಕಿಲ್ಲ ನಾವು ಹೊಲಕ್ಕೆ ವ್ಯವಸಾಯ ಮಾಡೋದು ಅನ್ಕೊಂಡ್ವಿ ಈಗ ಹಂಗ ನಕ್ಲ ಜಮೀನು ಕೊಂಡಕ್ಕದ ಆಯ್ಕಿಲ್ಲ ಕಣ ಖಾಲಿ ಮಾಡ್ಕೊಂಡು ಹೋಗು ಅದಕ್ಕೆ ಹಂಗೆ ಅನ್ಬೇಡಿ ಕನದಕ್ಕೆ ಹಂಗೆ ಅನ್ಬೇಡಿ ನಿಮ್ದು ಅಮ್ಮಯ್ಯ ಅಣ್ಣ ನೀವೇ ಹೇಳ್ಬೇಕು ನಾನೇನು ಹೇಳನೆ ಅದೇ ಆಯ್ಕಿಲ್ಲ ಒಳ್ಳೆ ಮತ್ತಲ್ಲಿ ಖಾಲಿ ಮಾಡ್ಕೊಂಡು ಹೋಗು ಅಯ್ಯೋ 6 ತಿಂಗಳು ವಾಯಿಸ್ಕವಿ ಕತೆ ನಿಮ್ಗೆ ಅಲ್ಲ ನಿನ್ನ ಮಗನಿಗೆ ಎಷ್ಟು ದೂರ ಅಂಕಾರ ಇರಬೇಕು ನನ್ನ ಗಂಡನ ಇರೋದವಾಗ ನಿಂತ್ಕೊಂಡು ಗೆದ್ದೆ ಬಿಟ್ನಲ್ಲ ಎಲ್ಲರೇ ನಾನು ನಿಂತ್ಕೊಳಕ್ಕೆ ನಮ್ಮ ಮಾವನ ಕುಟ್ಟೇನು ನಮ್ಮ ಮಾವನ ಕುಟ್ಟು ಆಡಿ ಚೋಡಿ ಆಡ್ಬೇಕ ನಾನು ಅನ್ಕೊಂಡು ಇರ್ದಾನೆ ಬಿಟ್ಟು ಅವನು ಆಡಿ ಚೋಡಿ ಆಡ್ತಾನೆ ಇನ್ನೆಲ್ಲ ಕೊಯ್ಕಿರು ಹೋಗು ನಿನ್ನ ಮಗ ಕಟ್ಟೋನಲ್ಲವ ಅದು ದೊಡ್ಡ ಮನೆಯ ಹೋಗಿರೋಗು ಅಯ್ಯೋ ಅದಕ್ಕೆ ಹೋಗೋ ಯೋಗ್ಯತೆ ಉಳಿಸ್ಕೊಂಡಿದ್ದಾವ ಹೇಳಿ ಅವನು ಬಸ್ರಿ ಹೆಂಗ್ಸು ಅನ್ನೋದು ಕರೆದಾಗ ನನ್ನ ಸಾಸೆಯ ನಾವು ಮನೆಯಿಂದ ಹಚ್ಕೊಡಿಸ್ತು ಅದಕ್ಕೆ ಅನ್ಕೋಸ್ತಾ ಕುಂತೀವಿ ಅದಕ್ಕೆ ದಿವಸ ಟೈಮ್ ಕೊಡಿ ನಮಗೆ ಸಮಯ ಕೊಡಿ ನಮಗೆ ನಿಮ್ದು ಅಮ್ಮಯ್ಯ ಗಳಿಗೂ ಇಸ್ಕೊಳಕ್ಕೆ ನಾವು ನಮಗೆ ಹಣೆ ಬಂದಿದ್ದದ ನಿಮ್ಮ ಇಸ್ಕೊಳಕ್ಕೆ ಹೋಗು ಕೇಳೋಗು ಏನು ನೀನು ನನ್ನ ಗಂಡನ ಜೊತೆ ಒಬ್ಬರ ಜೊತೆ ಹುಟ್ಟಿದ್ಯಾ ಹೋಗ ಪೆದ್ದನ್ ಕೇಳೋಗು ಕೊಡು ತಾವ ಅಂತ ಒಂದು ಎಕರೆನೇ ಬರೀತಾರೆ ಹೋಗು ಇಸ್ಕೋಗು ಧರ್ಮಗಾತ್ರ ಅವರು ಹಂಗೆ ಅನ್ಬೇಡಿ ಕನಕ್ಕೆ ನಾವು ನಿಮ್ಮನ್ನೇ ನಂಬ್ಕೊಂಡಿವಿ ಹಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣನೇ ಕೋರ್ಕೊಂಡಿವಿ ನಾವು ಇಲ್ಲಿ ಗಂಟ್ಲುವೆ ನಿಮ್ಮ ಕಾಲ್ಗಾರೆ ಬೀಳ್ತೀನಿ ಹಂಗೆ ಅನ್ಬೇಡಿ ಹೊಸ ಅವಕಾಶ ಮಾಡ್ಕೊಡಿ ಹೇಳಿ ಅರ್ಥ ಆಯ್ತು ನಿಮಗೆ ಎಷ್ಟು ಸತಿ ಹೇಳ್ಬೇಕು ಹೇಳ್ದಂಗೆ ಹೆಚ್ಚು ಮಾಡ್ತೀಯಲ್ಲ ನೀನು ಹಿಂಗೆ ಹಿಂಗೆ ಆಡ್ತಿದ್ದೀನಿ ನೀನು ಅಂತ ಹೇಳಿದ್ರು ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು ನಿಮಗೆ ಯೋಗ್ಯತೆ ಇಷ್ಟು ಬೆಂಕಿಕ್ಕ ಅವತಾರ ಗಿವ್ತಾರಲ್ಲೇ ನನ್ನ ಹತ್ರ ಇಟ್ಕೊಬೇಡ ನೀನು ಸರಿಯಾ ಅದಕ್ಕೆ ಹಂಗೆ ಅನ್ಬೇಡಿ ಕನಕ್ಕೆ ನಿಮ್ದು ಅಮ್ಮಯ್ಯ ಕನಕ್ಕೆ ನಿಮ್ಮ ಕಾಲ್ಗಾರೆ ಬೀಳ್ತೀನಿ ಕನಕ್ಕೆ ಏನ್ ಮಗ ನಾನು ಹೇಳೋದು ಬೇರೆ ಈಗ ಉಳ್ತಕ್ಕೆ ಬೇರೆ ಬಂದಿದ್ಯಾ ಗಂಡಂಗೆ ಎತ್ತಕ್ಕೂ ತಂದ್ಬಿಡ್ದಕ್ಕೆ ನೋಡು ಒಂದು ಗಳಿಗೂ ಇರ್ಬೇಡ ಹೋಗು ನಿನ್ನ ಮಗಂಗೆ ಹೇಳ್ಬೇಕಾಗಿತ್ತು ನೀನು ಹೋಗಿ ಹೇಳ್ವೆ ನೀನು ಹೇಳಕ್ಕಾಯ್ತಿಲ್ಲ ಬಂದಿನು ಅಲ್ಲ ಕನ್ನಡ ನೀನು ಎತ್ತಿ ಮಾತು ಕಟ್ಕೊಂಡು ನೀನು ಈ ಮಟ್ಟಿಗೆ ಬದಲಾಯ್ತಿದ್ದಿ ಅಂತ ಅನ್ಕೊಂಡಿದ್ದಿಲ್ಲ ನಮ್ಮ ಅಣ್ಣ ನನಗೆ ಯಾವುದೇ ಕಷ್ಟ ಬಂದರೂ ಕೈ ಹಿಡಿತಾನೆ ಅಂತ ನಾನು ನಿನ್ನ ನಂಬಿದೆ ಕನ್ನಡ ನೀನು ಎತ್ತಿ ಮಾತು ಕಟ್ಕೊಂಡು ಹಿಂಗೆ ಬದಲಾಯ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ನಿಜಕ್ಕೂ ನೀನು ಹಿಂಗೆ ಬದಲಾಯ್ತಿ ಅಂತ ಅನ್ಕೊಂಡಿದ್ದಿಲ್ಲ ಕನ್ನಡ ಏನು ಬದಲಾಗಿದ್ರು ನಿಮಗೆ ತಾನ ನಾನು ಬದಲಾಗಿರೋದು ಹೇಳ್ಬೇಕಾಗಿತ್ತು ನೀನು ಹೇಳುವೆ ನಮ್ಮ ಅಣ್ಣನ ಕುಟ್ಟಿ ಎಲ್ಲ ನೀನು ನಿಂತ್ಕೊಳ್ಳೋದು ನಮ್ಮ ಅಣ್ಣ ಒಂದ್ಸತಿ ನಾನು ಗೆಲ್ಲಿ ಸಾಯೋಕ್ಕೆ ಒಂದ್ಸತಿ ಗೆಲ್ಲಬೇಕು ಅಂತ ಆಸೆ ಇಟ್ಕೊಂಡವನು ಏನ್ಬಿಟ್ಟು ಹೇಳುವೆ ನಿನ್ನ ಮಗನಿಗೆ ಹೇಳಕ್ಕಾಯ್ತಿಲ್ವಾ ಹೇಳು ಈಗ ಬಂದೊಳಗೆ ಇರ್ಚ್ಕೊಂಡು ಹೋಗೋಗು ನಿನ್ನ ಮಗನ ಮನೆಗೆ ಹೋಗಿ ಕೊಟ್ಟವನೆಲ್ಲ ದೊಡ್ಡದಾಗೆ ಇರೋಗು ನನ್ನ ಸತ್ರು ಹೋಗಂತ ಯೋಗ್ಯತೆ ನಾನು ಉಳಿಸ್ಕೊಂಡಿದ್ದಾನೆ ನಾನು ನಿನ್ನ ಏನು ಅನ್ಕೊಂಡ್ಬಿಟ್ಟಿದೆ ಬಿಡು ನೀನು ಈ ಥರ ಬದಲಾಯ್ತಿ ಅಂತ ನಾನು ಕನ್ಸು ಮನ್ಸಲು ಅನ್ಕೊಂಡಿದ್ದಿಲ್ಲ ಅಯ್ಯ ಏನೀಗ ಅಂತ ನೋಡು ಅಷ್ಟು ದಿವಸದಿಂದ ಏನೋ ಓಲಿ ಅಂದ್ಬಿಟ್ಟು ಇಸ್ಕೊಂಡಿದ್ವಲ್ಲ ಜಾಗ ಕೊಡ್ಕೊಂಡು ಅಕ್ಕ ಸಾಪ ದುಪ್ಪಾಕಿ ಮನೆ ಆಡ್ಬಿದ್ದೋಲಿ ಅಂದ್ಬಿಟ್ಟು ಪರವಾಗಿಲ್ಲ ನೀನುವೆ ಏನಕ್ಕೆ ಹಿಂಗೆ ಮಾತಾಡಿದ್ರಿ ನಾನು ಯಾವಾಗ ನಂದೆ ಹಿಂಗಂತ ಗೊತ್ತಿತ್ತಿಲ್ಲ ಅಂದ್ರೆ ಏನರ್ಥ ಅಯ್ಯೋ ಬಿಡತ್ತೆ ಬಿಡಿ ಆಯ್ತು ನೀವು ಮೊದ್ಲಂಗಿಲ್ಲ ಕದ್ ಬಿಡಿ ಏನಿದ್ದಾರೆ ಮೊದ್ಲಂಗೆ ನಿನ್ನ ಮಗಳಿಂದ ನಮ್ಮ ಮಾನ ಮರವದೆಲ್ಲ ಹೋಯ್ತು ಊರಲ್ಲಿ ಮುರ್ವದಿ ಎಲ್ಲ ಹೋಗಿ ಜನ್ಮುಂಗಡೆ ತಲೆ ಎತ್ಕೊಂಡು ತಿರ್ದಂಗೆ ಮಾಡ್ಬಿಟ್ರು ಏನೇನೋ ಮರ್ತ್ಕೊಂಡಿರಿ ಅನ್ಕೊಬಿಟ್ಟಿದ್ಯಾ ಮಗಳು ಇಸ್ಕೊಂಡು ಕೂತಿದ್ಯಾ ಮನೇಲಿ ಗೊತ್ತಿಲ್ಲ ಜ್ಞಾನಿಲ್ಲ ನಿನ್ಗೆ ನಾಟಕಗಳಲ್ಲಿ ನಮ್ಮ ತಗೊಳ್ಬಿಡಕಣ ನೀನು ನಾವು ದಾನ ಧರ್ಮ ಅಂತ ಮಾಡೇ ಇವತ್ತು ನಮ್ಗೆ ಕಾಲ್ಸ್ ಮಾಡಿರೋದು ಹೋಗು ಬೇಡಿ ಕಣಕ್ಕಿದ್ದು ಒಂದು ತಿಂಗಳು ನಮ್ಗೆ ಅವಕಾಶ ಮಾಡ್ಕೊಡಿ ಈಗ ಹೋಗಿ ಅಂದ್ರೆ ಎಲ್ಲಿ ಹೋಗವ ನಾವು ಹುಡುಕ್ ಬರ್ತೀವಿ ಆಗ್ದಲ್ಲ ಹುಡುಕ್ತೋ ಮನೆಗಳು ಎಲ್ಲೂ ಹುಡ್ತಿಲ್ಲ ಎಲ್ಲೂ ಯಾರ ಮರು ಕಾಲಿಲ್ಲ ಅದಕ್ಕೆ ಇದು ಒಂದ್ಸತಿ ಇರ್ತೀವಿ ಸುಮ್ಕಿರೋಣ ಅಂತ ಈಗ ಕೇಳ್ಕೊಂಡಾರು ಹೋಗೋದಂತ ಬಂದೆ ಅಣ್ಣ ನೀನಾರು ಹೇಳೋಣ ಅವೆಲ್ಲ ಬೇಡ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ತೇಲ್ವಾ ಹೋಗು ಅಷ್ಟೇ ಹಂಗಾರೆ ನಾನು ಹುಟ್ಟಿಲ್ಬೇಡ ನಮ್ಮ ಅಪ್ಪಂಗೆ ನಾನು ಹುಟ್ಟಿಲ್ವಾ ಹುಟ್ಟಿದ್ರೆ ಹೋಗಿ ತಗೊಬ್ರಗು ಅವಳ್ತಾವೆ ಹೋಗಿ ಅಲ್ಲೂ ಪಾಲ್ ತಗೊಬ್ರಗು ನಿನಗೂ ಗೊತ್ತು ಕಣವ ಬೀಗ್ತೀಯಾ ಹೆಂಗ್ ನಿಷ್ಠ ಮಾಡ್ಕೊಬಿಟ್ಟು ನೀನು ತಾನೆಯಾ ನೀನು ಅಂತ ಹೇಳೋಕೆ ನಂಗೆ ಚೆನ್ನಾಗಿ ಗೊತ್ತು ಅಂತವಳಾಗಿರೋದಕ್ಕೆ ನೀನು ಮಗನ ಬುದ್ಧಿ ಹೇಳಿಲ್ಲ ನೀನು ಹೇಳ್ಬೋದಾಗಿತ್ತು ಬುದ್ಧಿ ಯಾಕೆ ಹೇಳಿಲ್ಲ ಅಣ್ಣ ಗೆಲ್ಲಿದ್ದು ಒಂದ್ಸತಿ ಅವಕಾಶ ಮಾಡ್ಕೊಡು ಅಂತ ನಿನ್ನ ಮಗನಿಗೆ ಹೇಳುವೆ ನೀನು ಅದಾಯ್ತಿಲ್ವಾ ಹೇಳು ಬಂದೊಳೇಲಿ ಮಾತಾಡಕ್ಕೆ ಯಾವ ಮಗ ಹೊತ್ಕೊ ಬಂದಿದ್ದೀನಿ ನೀನು ಮಾತಾಡಕ್ಕಿಲ್ಲಿ ಅಯ್ಯೋ ಬಿಡೋಣ ಆಯ್ತು ಬಿಡು ತಪ್ಪಾಯ್ತು ನಮ್ಮ ಅಣ್ಣ ಕೇಳ್ತಾನೆ ನನ್ನ ಮಾತು ಕೇಳ್ತಾನೆ ಅನ್ಕೊಂಡು ಬಂದಲ್ಲ ನಂಗೆ ತಪ್ಪಾಯ್ತು ಬಿಡು ಅಲ್ಲಿ ಉಗುರ್ ಬಂದಿರು ಸಾಕಾಗಿ ಇಲ್ಲೋಸಿ ಉಗಿಸ್ಕೊ ಹೋಗೋದಂತ ಬಂದಿದ್ಯಾ ಹೋಗು ಬಾಯಿ ಮುಚ್ಕೊಂಡು ಸರಿ ಬಿಡಿ ಚೆನ್ನಾಗಿರಿ ನೀವೇ ನಮಗೆ ಮಾರ್ಗ ಸಿಕ್ಕಿಲ್ಲ ಚೆನ್ನಾಗಿರಿ ಅಂಡಿಬೇಕಂತ ಹೋಗು ಚೆನ್ನಾಗಿರಕ್ಕೆ ನಿನ್ ಕೈ ಹೇಳ್ಸ್ಕೋಬೇಕಾಗಿಲ್ಲ ನಿನ್ನಂತ ಮಗಳನ್ನ ಸೊಸೆ ಮಾಡ್ಕೊಂಡ್ಮೇಲೆ ನಾವು ಚೆನ್ನಾಗಿರೋದೇ ಅಲ್ವಾ ಓದಿ ಚೆನ್ನಾಗಿದಾವ ನಿನ್ನ ಮಗಳಿಂದ ಮಾನ ಬರೋದೆಲ್ಲ ಹೋಗಿ ಬೀದಿರಿ ಹರದಾಗ್ತಾ ಕೂತದೆ ಆಡ್ಬಾರ್ದಾರು ನೋಡ್ಬಾರ್ದಾರೆಲ್ಲ ಹಾಡ್ಕತಾ ಕೂತಾರೆ ಅದಕ್ಕೆ ಸುಮ್ ಕುತ್ಕೊಳ್ಳಿ ಮಾತಾಡಬೇಡಿ ನೀವು ಏನ್ ಮಾತಾಡೋದು ಅಂತ ನೀವು ಮಾತಾಡ್ತಿರಲ್ಲ ನೀವು ಮಾನ ಬರೋದಿಲ್ಲ ನಿಮ್ಗೆ ನೀವೇನು ಸರಿಯಾಗಿ ಇದ್ದೀರಾ ನನ್ನ ಮಗಳಿಗೆ ಏನು ಮಾತಾಡೋದು ನೀವೇನು ಅಂತ ನನಗೆ ಗೊತ್ತಿಲ್ವಾ ಎಲ್ಲ ಗುರ್ಸಟಿ ನನ್ನ ಬಗ್ಗೆನೇ ಮಾತಾಡಿ ನೀನು ತಾಕತ್ತೀನಿ ಬರ್ಲ ನೋಡ್ ಕಳ್ತೀನಿ ಹೊಡಿತೀರಿ ಇವತ್ತು ನಮ್ಮ ಕೈ ತುಂಡಾಗಿರೋದು ಹೊಡಿತೀರಿ ನಿಮ್ಗೂ ಹೊಡಿತಾರೆ ಒಂದಲ್ಲ ಒಬ್ರು ಹೊಡೆದೇ ಆಗ ಗೊತ್ತಾಯ್ತದೆ ಸಂಟ ಏನು ಅಂದ್ಬಿಟ್ಟು ನಿನ್ನ ಮಗ ಏನು ನ್ಯಾಯವಾಗಿದ್ದಾನ ನಿನ್ನ ಮಗ ನ್ಯಾಯವಾಗಿ ಬಾಟ ಮಾಡಿದ್ರೆ ನನ್ನ ಮಗಳು ಯಾಕೆ ಹೋಯ್ತಿದ್ಲು ನಿನ್ನ ಮಗ ಏನು ನ್ಯಾಯವಾಗಿದ್ನ ಇವತ್ತು ಮಾತಾಡ್ತೀಯಲ್ಲ ನಿನ್ನ ಮಗನ ಬುದ್ಧಿ ಆಗ್ಬಿಟ್ಟು ಇರ್ಸ್ಕೊಳ್ವೆ ಏನೋ ನಿಮ್ಮ ಅತ್ತೆ ಮಗಳು ಮದುವೆ ಆಗ್ಬಿಟ್ಟಿದ್ದಿ ಕಣಪ್ಪ ಮೋಸ ಮಾಡಬೇಡ ಅಂತ ಹೇಳಾಕೈತಿಲ್ವಾ ಹೇಳು ನಿನ್ನ ಮಗ ನೋಡು ಇನ್ನೊಬ್ಬನ ಕಟ್ಕೊಂಡ ಇವತ್ತೇನು ಮಾತಾಡಂಗಿದ್ದು ನನ್ನ ಮಗಳ ಬಗ್ಗೆ ಏನು ಮಾತಾಡಂಗಿದ್ದು ನಿನ್ನ ಮಗ ನ್ಯಾಯವಾಗಿದ್ದಾನ ಅವ್ನು ಕಟ್ಕೊಂಡಿಲ್ವಾ ಅವ್ನು ಮಾಡಿದ ಮಾತ್ರ ಸರಿ ನನ್ನ ಮಗಳು ಮಾಡಿದ್ರೆ ತಪ್ಪ ಏನು ಅಂತ ದೇವ್ರ ಕಾರಣಕ್ಕೆ ನನ್ನ ಮಗಳು ದೂರ್ತಿರಲ್ಲ ನೀವು ನಿನ್ನ ಮಗ ಸಂಸಾರ ಮಾಡ್ಕೊಂಡು ಹಚ್ಕಟ್ಟಾಗಿದ್ರೆ ನನ್ನ ಮಗಳು ಯಾಕೆ ಹೋಯ್ತಿದ್ಲು ಮತ್ತು ಒಣೆ ಗನದಕ್ಕೆ ಕೆಲಸ ಮಾಡೋಳೆ ಕತೆ ಬಗ್ಗೆನೂ ಗೊತ್ತು ಮುಚ್ಚು ಬಾಯ
ಜಾಸ್ತಿ ಮಾತಾಡ್ಬೇಡ ನೀನು. ಎಲ್ಲೇ ಏನಂಗ್ ಮಾತಾಡ್ತಿದ್ದೆ ಅದಕ್ಕೆಲ್ಲ ಮುರ್ಬೋದಿಲ್ಲನೆಯ ಕೂತ್ಕೋ ಬಾಯಿ ಮುಚ್ಕೊಂಡು ನೀನು ಒಬ್ಬ ಅಣ್ಣ ಅವಳೊಬ್ಳು ಹೊತ್ಕೆ ಕತೆ. ನನ್ನ ತಂಗಿ ಕಷ್ಟದಲ್ಲವಳೆ ಅವಳು ಸಹಾಯ ಮಾಡ್ಬೇಕು ಅನ್ನೋದು ಮನ್ಸಿಲ್ಲ ನಿನಗೆ. ನೀನೇ ಅಣ್ಣ ಕೆಟ್ಟೋದೆ ನೀನು ದೊಡ್ಡ ಅಣ್ಣ ನೀನು. ಥೂ ಹೋಗು ಮನೆ ಹಚ್ಕೆ ಏನಂಗ್ ಮಾತಾಡ್ತಿದ್ದಿ ನೀನು. ಮಾತಾಡ್ತೀನಿ ನಾನು. ಅನ್ಬೋಸ್ತಿದ್ದೀರಿ ಇಷ್ಟು ಕೆಲವ ಉತ್ತರ ಸಿಗ್ತದೆ ಆಗ ಅನ್ಬೋಸ್ತೀರಿ. ಹೋಗಿ ಬಾಯಿ ಮುಚ್ಕೊಂಡು ಏನಾದ್ರು ಆಗ್ಲಿ ಏನ್ ನೀನು ಏನು ಸಾಪಾದ ತಕ್ಷಣ ಏನು ಆಗ್ಬಾರ್ದಾಕಿರ ಒಂದಾಳೆ ಇಲ್ಲಿ ಹದಿನೇಳಕ್ಕೆ ಸಾಪಾಕಕ್ಕೆ ಬಂದ ಹೇಳು. ಇವತ್ತು ಮಾತಾಡೋಳು ಅವತ್ತು ಜ್ಞಾನ ಇರ್ಬೇಕಾಗಿತ್ತು. ಹೇಳಿದ ಮಗನಿಗೆ ಬುದ್ಧಿ ಹೇಳಕ್ಕಾಯ್ತಿಲ್ಲ ನೀನು. ಇವತ್ತು ಮಾತಾಡೋಳು ಅವತ್ತು ಜ್ಞಾನ ಇರ್ತಿತ್ತು ಹೇಳಿ ನಿಂಗೆ. ಒಂದೊಳ್ಳೆಯಲ್ಲಿ ರಾಗ ಹೇಳಕ್ಕೆ ಇರ್ಲಿ ಮಾತಾಡಿ. ದೇವ್ರು ನಿಮ್ಗೆ ಮಾತಾಡೋಂಥ ದುಷ್ಟ ಕೊಟ್ಟಾಗ ಅದಕ್ಕೆ ಮಾತಾಡ್ತೀರಿ ಮಾತಾಡಿ. ನೋಡು ನಾಳೆ ಇವತ್ತು ಮನೆ ಖಾಲಿ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಇರಕ್ಕಿಲ್ಲ ಮಾತ್ರ. ನೋಡು ಜನಗಳೆಲ್ಲ ನಿಂತ್ಕೊಂಡು ನೋಡ್ಬೇಕಾಯ್ತದ ಆ ಕೆಲಸ ಮಾಡ್ಬಿಡ್ತೀನಿ ನಾನು. ಸರಿಯಾ ಆದಷ್ಟು ಬಿರ್ನೆ ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದು. ಥೂ ಹೋಗಿ ಬಾವಿಗೆ ಬಿದ್ರುವೆ ನಿನ್ನ ಜಾಗದಲ್ಲಿ ಇರ್ಬೇಕಾ ನಾವು. ಥೂ ನಾವು ಹಂಗೆ ಇದ್ರು ಇರಕ್ಕಿಲ್ಲ ಸುಮ್ಕಿರು ಕಾಡ್ದು ಹೋಯ್ತೀನಿ. ಗೋಂದಾಳೆ ಇಲ್ಲಿ ರಾಗ ಹೇಳ್ಕೊಂಡು ಇವ್ರು ಹೇಗೆ ತೆಗಿಸ್ ಬೆಂಕಿ ಇಕ್ಕ. ಥೂ ಮಾನ್ಗಡ್ ಗುಡ್ಸಟ್ಟಿ ಹಂಗೆ ಬಂದಾಳ ನೋಡಿ. ಆ ಮಟ್ಟು ಬಂದಾಳೆ ಏನು ಮಗಳು ಗನಂದರಿ ಕೆಲಸ ಮಾಡಿದಾಳಂತೆ. ನನಗೆ ಹೇಳ್ತಾಳಲ್ಲ ಮರೆಯೇ ನಿನ್ನ ತಂಗೆ ನೋಡಿ ಹಂಗೆ ಮಾತಾಡೋಳು. ಭಾಳ ದೂರ ಅನ್ಕರ ಈ ಹುಡುಗ ನಾ ಸಹಾಯ ಮಾಡಿದ್ದು ನೋಡು. ನಮ್ಮ ಹೊತ್ತಿಗೆ ನಮ್ಮ ಅಣ್ಣ ಸಹಾಯ ಮಾಡಿದ್ರು ನಮ್ಗೆ ಜಾಗ ಕೊಟ್ಟರು ಯಾಕೋ ಇಷ್ಟು ಇಸ್ಕೊಂಟನಾರೇ ಅನ್ಕೊಂಡು ಖುಷಿ ಪಡ್ದಾನಿಯ. ಸಂಕಟ ಪಡ್ತಾ ಕೂತಾಳೆ ಸಂಕಟ ಪಡ್ಸ ಆಯ್ತಾವಳೆ. ಇವಳಿಗೆ ಬರ್ದೋಡ್ಬೇಕಾಗಿತ್ತು ನಾವು ಆಸ್ತಿಯ ಇವಳ ಹೆಸರಿಗೆ. ಆಗ ಸಮಾಧಾನ ಬಿಡೋದೇನೋ ಆಗ ಸರಿ ಏನಳೇನೋ ಯೋಗ್ಯ ತೆಗಿಸ್ ಬೆಂಕಿ ಇಕ್ಕ. ಈ ನಾಯಿಗಳ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲಿ ಮಾಡಿದ್ರೆ ಸರಿ. ಹೊತ್ತು ಸೇರ್ಸ್ಕೊಂಡ್ರೆ ಸರ್ ಬರೋಕಿಲ್ಲವ. ಯೋಗ್ಯ ತೆಗಿಸ್ ಬೆಂಕಿ ಇಕ್ಕ. ಇನ್ನೊಂದ್ಸತಿಯ ಮಾತ್ಕಿ ತಾಡ್ಸಿ ತಂಗಿ ಗಿಂಗಿ ಅಂತ ಮಾತಾಡ್ಬಿಟ್ಟು ನೋಡು. ಅಂದ್ರಲ್ಲಿ ನಡ್ಲೆ ಅನ್ಬೋಸ್ತಾಳಂತೆ ಗೊತ್ತಾಯ್ತದೆ. ಇನ್ ತಿರ್ಕೊಂಬೋಗ್ತಾಳೆ ಎತ್ಕೊಂಡು ನಾನು ಗೌರವಿಲ್ದಾನೆಯ ದುರಂಕಾರಿ. ನೋಡು ನಾನು ಹೋಗಿ ಔಟ್ ಬಂದಿನಿ ಇಲ್ಲಿ ಬೇರೆ ಬಂದವಳು ನೀನು ಪೂಸಿ ಮಾಡಕ್ಕೆ. ನಾನು ಮುನ್ಸ್ ಕರಗ್ಬಿಡ್ತದೆ ಕರಗ್ ಸುಡ್ಬೋದು ಅನ್ಕ ಬಂದಿದ್ದಾಳೇನೋ. ಏನು ಹೊಸಿಯ ಇವಳಿಂದ ಆದಾಯ ಆಗಿರೋದು ನಮಗೆ. ಆಚೆ ಮಾನ ಬರೋದಿಲ್ಲದವು. ಬಂದವಳೆ ಮಗನ್ಗೆ ಹೇಳಕ್ಕಾಯ್ತಿಲ್ಲ. ನಮ್ಮ ಅಣ್ಣನ ಇರೋದಾಗ ನಿಂತ್ಕೊಬೇಡ ನೀನು ಗೆಲ್ಲಿ ನಮ್ಮ ಅಣ್ಣ ಅನ್ನೋದು ಆಯ್ತಿಲ್ಲ ನಿನ್ ತಂಗಿ. ಇವತ್ತು ಬಂದವಳಲ್ಲ ಯಾಕೆ ಮಾಡ್ಬೇಕು ಮರೆ. ಹೋಗ್ಲಿಲ್ಲ ಅವಳ ಮನೆಗೆ ದೀಪ್ತಿ ಮನೆ ಇರೋಕ್ಕಾಕಿಲ್ವಾ. ಇಲ್ಲ ಮಗನೇ ಕೊಟ್ಟಾರ ಲಾಪಾಟಿ ಮನೆಯ ಹೋಗಿರ್ಲೇಳು. ಅಯ್ಯೋ ನಡಿ ನಮ್ಗೆ ಯಾಕೆ ಎಲ್ಲರೂ ಹೋಗಿ ಸಾಯ್ಲೇಳು ಅದನ್ನ ಕಟ್ಕೊಂಡು ನಮ್ಗೇನು ಅಷ್ಟೇ ನಡಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.